ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಹುಲ್ ಗಾಂಧಿ ವಿರುದ್ಧ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಐಟಿ ಸೆಲ್ನ ಅಮಿತ್ ಮಾಳವಿಯಾ ಅವರೊಂದು ಫೋಟೋ ಹಾಕಿದ್ರು. ಆ ಫೋಟೋದಲ್ಲಿ ಅರ್ಧ ರಾಹುಲ್ ಗಾಂಧಿ ಅರ್ಧ ಪಾಕಿಸ್ತಾನದ ಮಿಲಿಟರಿ ಜನರಲ್ ಮುನೀರ್ ಮತ್ತೆ ರಾಹುಲ್ ಫೋಟೋ ಮಿಕ್ಸ್ ಮಾಡಿ ಹಾಕಿದ್ದು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಎಫ್ಐಆರ್, ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಆಗಿರುವಂಥ ಎಫ್ಐಆರ್ ನಾವು ನೋಡಿ ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಮತ್ತು ಮುನೀರ್ ಇವರ ಫೋಟೋವನ್ನು ಮಿಕ್ಸ್ ಮಾಡಿ ಹಾಕಿರುವಂಥ ಇದು ಒಂದೇ ಅಜೆಂಡಾ ಅನ್ನುವಂಥ ಬರಹದಲ್ಲಿ ಇದನ್ನು ಹಾಕಲಾಗಿತ್ತು. ಅಮಿತ್ ಮಾಳವಿಯಾ ಮಾಡಿರುವಂಥ ಟ್ವೀಟ್ ಇದು. ಇದರಲ್ಲೇನು ಆಶ್ಚರ್ಯ ಇಲ್ಲವೇ ಇಲ್ಲ ಬಿಡಿ. ಯಾಕಂದರೆ ಈ ಪಾಕಿಸ್ತಾನದ ದನಿನಲ್ಲೇ, ಪಾಕಿಸ್ತಾನದ ಭಾಷೆಯಲ್ಲೇ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಅಂತ. ಯಾಕಂದರೆ ರಾಹುಲ್ ಗಾಂಧಿ ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎತ್ತಿದಂಥ ಪ್ರಶ್ನೆಗಳು ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅಮಿತ್ ಮಾಳವಿಯಾ ಹೇಳಿದರು, ಇದರಲ್ಲಿ ಅಚ್ಚರಿ ಇಲ್ಲ, ಯಾಕಂದರೆ ಪಾಕಿಸ್ತಾನದ ದನಿನಲ್ಲೇ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಟ್ವೀಟನ್ನು ಹಾಕಿದರು. ಬರೀ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದು ಟ್ವೀಟ್ ಇದು? ಪ್ರದೀಪ್, ನಾನು ಧ್ವನಿ ಕೇಳ್ತಾ ಇದೆಯಾ? ಪ್ಲೀಸ್ ಕಂಟಿನ್ಯೂ. ನಡುವೆ ಯುದ್ಧದ ಸಂದರ್ಭ ಉಂಟಾಗಿತ್ತು. ಈ ವೇಳೆ ಪಾಕಿಸ್ತಾನಕ್ಕೆ ಕಂಟಿನ್ಯೂ ಮಾಡಿ. ರಂಗನಾಥ್, ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿದ್ದಂತಹ ಯುದ್ಧದ ಸಂದರ್ಭದಲ್ಲಿ ಟರ್ಕಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡಿತ್ತು. ಈ ವೇಳೆ ಟರ್ಕಿ ವಿರುದ್ಧ ಸಾಕಷ್ಟು ಇದು ವಿರೋಧ ಸಹ ವ್ಯಕ್ತವಾಗಿತ್ತು. ಆದರೆ ಈಗ ಅಮಿತ್ ಮಾಳವಿಯಾ ಅಂದರೆ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು 17ನೇ ತಾರೀಕು ಒಂದು ಟ್ವೀಟನ್ನು ಮಾಡ್ತಾರೆ. ಅದರಲ್ಲಿ ಭಾರತದ ಅಂದರೆ ಕಾಂಗ್ರೆಸ್ ಕಚೇರಿ ಅಂದರೆ ಟರ್ಕಿಯಲ್ಲಿದೆ. ಈ ಟರ್ಕಿಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ ಏನಿದೆ, ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಟ್ವೀಟನ್ನು ಮಾಡಿರ್ತಾರೆ. ಈ ಸಂಬಂಧ ರಾಹುಲ್ ಗಾಂಧಿ ಅವರ ಅವಹೇಳನ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸುಳ್ಳು ಮಾಹಿತಿಯನ್ನು ಹರಡಿರುವ ಸಂಬಂಧ ಕಾಂಗ್ರೆಸ್ ಅಂದರೆ ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ಸದಸ್ಯರೊಬ್ಬರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಈ ದೂರಿನ ಸಂಬಂಧ ಅಮಿತ್ ಮಾಳವಿಯಾ ವಿರುದ್ಧ ಈಗ ಗಲಭೆಗೆ ಪ್ರಚೋದನೆ ಮತ್ತು ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡುವಂತಹ ಆರೋಪದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಅಮಿತ್ ಮಾಳವಿಯಾ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ನೀಡಲು ಸಹ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಹಾಗೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಸಹ ಪಡ್ಕೋತಾ ಇದ್ದಾರೆ. ಅಂದರೆ ದೂರು ಕೊಟ್ಟವರ ಬಳಿ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಜೊತೆಗೆ ಆ ಟ್ವೀಟನ್ನು ಏನು ಮಾಡಿದ್ರು, ಆ ಟ್ವೀಟ್ ಸಂಬಂಧ ಫೋಟೋಸು ಅಥವಾ ಅದ್ರ ಏನು ಸಾಕ್ಷಿಗಳಿದೆ ಅದನ್ನು ಸಹ ಪಡ್ಕೋತಾ ಇದ್ದಾರೆ. ಮತ್ತು ವಿಡಿಯೋ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಹೈಗ್ರೌಂಡ್ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ರಂಗನಾಥ್, ಮಾಹಿತಿಗೆ